ವಿಧಾನಸಭೆಯಲ್ಲಿ ವಿಪಕ್ಷಗಳ ಸದಸ್ಯರ ವಿರುದ್ಧ ನಿಂದನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲದ ಗೂಡಾಗಿ ಮಾರ್ಪಟ್ಟಿದೆ ಕಲಾಪ. ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡ ನಿಂದನೆ ಪ್ರಕರಣವನ್ನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಶಿವಲಿಂಗೇಗೌಡ ವಿರುದ್ಧ ವಾಗ್ದಾಳಿಯನ್ನ ವಿಪಕ್ಷ ನಾಯಕರು ಹಾಯಿಸಿದ್ದಾರೆ. ಶಿವಲಿಂಗೇಗೌಡ ಕ್ಷಮೆಯಾಚನೆ ಮಾಡಲೇಬೇಕು ಅನ್ನೋದು ಅವರ ಒತ್ತಾಯವಾಗಿದೆ. ಜಿ ಬಿಲ್ ವಿಚಾರವಾಗಿ ಚರ್ಚೆಗೆ ಒಳಪಡದೆ ಟೈಮ್ ಪಾಸ್ ಮಾಡಬೇಕಾಗಿತ್ತು, ಕಾಲಹರಣ ಮಾಡಬೇಕಾದಂತಹ ಸನ್ನಿವೇಶದಲ್ಲಿ ಬಿಜೆಪಿ ಕೂಡ ಇತ್ತು. ಅದಕ್ಕೆ ಚೆನ್ನಾಗಿ ಟ್ರಿಗರಿಂಗ್ ಪಾಯಿಂಟ್ ಇಟ್ಕೊಂಡು ಶಿವಲಿಂಗೇಗೌಡರನ್ನ ಕೆರಳಿಸಿದ್ರು. ಆ ನಂತರ ಈಗ ಕ್ಷಮೆಯಾಚನೆ ಮಾಡಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಯಾವುದು ಮಾತಾಡಿಲ್ಲ, ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು. ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಪಕ್ಕ ಇವತ್ತು ನೀವು ಅವ್ರಿಗೆ ದ್ರೋಹ ಬಂದಿರೋದು. ನೀವೆಲ್ಲ ಎಲ್ಲ ಇದ್ದೀರಾ? ದೇವೇಗೌಡರು ಬಹಳ ಕೆಟ್ಟದಾಗಿ ಮಾತಾಡ್ತಾ ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತೆಗೆಸ್ ನೋಡಿ. ಇದರಲ್ಲಿ 100ಕ್ಕೆ 80 ಜನ ಅದೇ ತರ ಇದ್ದಾರೆ. ಹೇಳ್ರಿ ಇವ್ರ ಕಾಮತ್ ಅವರು ಹೀಗೆ ಮಾಡಿದಾಗ ಅವ್ರು ಅಂದ್ರು ನಾನ್ ನಿಮ್ಮನ್ನ ತಂದವನು ನಾನಿಲ್ಲ ಅಂದ್ರೆ ನೀವಿಲ್ಲ. ರಾಜಕೀಯ ಆಗುತ್ತೆ. 13ನೇವನು ಎಲ್ಲಿದ್ರಿ ನೀವು? 110 ರೇ ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೇ. ವಿತೌಟ್ ಆಪರೇಷನ್ ಜನರ ಪ್ರೀತಿ ಕಳ್ಕೊಂಡ್ರೆ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಗಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ಮಾಧವಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು ಬಿಜೆಪಿ.